me, forever on fire. ತುಂಬ ಚರ್ಚೆಯ ನಡುವೆ ನಕ್ಸಲರ ಶಸ್ತ್ರಾಸ್ತ್ರಗಳು ಒಂದು ಕಡೆ ಪತ್ತೆಯಾಗಿದೆ. ನಕ್ಸಲರ ಆಯುಧಗಳನ್ನು ಜೈಪುರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಜೈಪುರ ಪೊಲೀಸ್ ಕಾರ್ಯವ್ಯಾಪ್ತಿಯಲ್ಲಿ ಇದು ಪತ್ತೆಯಾಗಿದೆ. ನಿಮಗೆ ಈ ಥರದ್ದೊಂದು ಶರಣಾಗತಿಯಾದಾಗ ಅವರ ಸ್ಟ್ರೆಂತ್ ಏನು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಥವಾ ಅವರ ವೀಕ್ನೆಸ್ ಕೂಡ ಎಕ್ಸ್ಪೋಸ್ ಆಗುತ್ತೆ. ನಕ್ಸಲೀಯರಿಗೆ ಶರಣಾಗತರಾಗುವುದು ಬಿಟ್ಟು ಬೇರೆ ಆಪ್ಷನ್ನೇ ಇರಲಿಲ್ಲ ಅಂತ ಈ ಶಸ್ತ್ರಾಸ್ತ್ರದ ನಂಬರ್ ನೋಡಿ ನಾವು ಹೇಳಬಹುದು. ಇನ್ನೇನು ಆಪ್ಷನ್ ಉಳಿದಿರಲಿಲ್ಲ ಅವರಿಗೆ. ಕಾರಣ ಏನು, ಈ ಒಂದು ಭಾರತ ಅಂತ ಬಂದಾಗ ಭಾರತದ ಪೂರ್ವದಿಂದ ಕರಾವಳಿ, ದಕ್ಷಿಣದ ಕರಾವಳಿವರೆಗೂ ಒಂದು ಬೆಲ್ಟ್ ಬರುತ್ತಲ್ಲ, ಇದನ್ನು ನಕ್ಸಲ್ ಬೆಲ್ಟ್ ಅಂತ ಕರಿತಾ ಇದ್ರು. ಇದು ವೆಸ್ಟ್ ಬೆಂಗಾಲಲ್ಲೂ ತೀವ್ರಗತಿಯಲ್ಲಿತ್ತು, ಛತ್ತೀಸ್ಗಢದಲ್ಲೂ ತೀವ್ರಗತಿಯಲ್ಲಿ ಇವತ್ತಿಗೂ ತಕ್ಕ ಮಟ್ಟಿಗೆ ಇದೆ ಅಲ್ಲಿ. ಆದರೆ ದಕ್ಷಿಣ ಅಂತ ಬಂದಾಗ ಈ ಕೇರಳ, ಈ ಒಂದು ಬಾರ್ಡ್ರ್ ಬರುತ್ತಲ್ಲ ನಮ್ಮ ಕಡೆಗೆ, ಕರ್ನಾಟಕದ ಕಡೆಗೆ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗಕ್ಕೆ, ಆ ಭಾಗಕ್ಕೆ ಬರ್ತಾ 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 ಅದರ ತೀವ್ರತೆ ಕಳ್ಕೊಂಬಿಟ್ಟಿತ್ತದು. ಇದರ ನಡುವೆ ಇವರು ಶರಣಾಗತರಾಗುವುದು ಬಿಟ್ಟುಬಿಟ್ಟು ಎಲ್ಲ ಸೇರಿಸಿದ್ರೆ ಇಷ್ಟೂ ಶಸ್ತ್ರಾಸ್ತ್ರಗಳನ್ನು ಒಂದು ಮೂಟೆಯಲ್ಲಿ ಕಟ್ಬೋದು. ನಾನು ಯಾವಾಗಲೂ ಹೇಳ್ತಿದ್ದೆ, ಯಾಕೆ ಯಾವುದೇ ಹೋರಾಟಗಳು ಗನ್ ಹಿಡ್ಕೋಬಾರ್ದು, ಗುಂಡು ಹಿಡ್ಕೋಬಾರ್ದು ಅಂದರೆ, ಈ ಗನ್ನು ಗುಂಡುಗಳು ಇವ್ರದ್ದೇನಿದೆಯೋ ಇದಕ್ಕೆ 1000 ಪಟ್ಟು ಗನ್ನು ಮದ್ದು ಗುಂಡುಗಳು ಒಂದು ಸರ್ಕಾರದ ಬಳಿ ಅಥವಾ ಒಂದು ಆಡಳಿತ ವ್ಯವಸ್ಥೆ ಬಳಿ ಇರ್ತವೆ ಅಂಥೇಳಿ. ನೋಡಿ ಈ ಮದ್ದು ಗುಂಡುಗಳು ನೋಡಿ, ಎಲ್ಲ ಸೇರಿಸಿದ್ರೆ ಆ ಬಟ್ಟೆಯಲ್ಲಿ ಮೂಟೆ ಕಟ್ಬಿಡ್ಬೋದು ರೀ. ಇದನ್ನು ಒಂದು 5-6 ಗನ್ನು, ಕೆಲವು ಸುತ್ತುಗಳ ಎಷ್ಟು ಒಬ್ಬೊಬ್ಬರಿಗೆ ಅದರಲ್ಲಿ ಒಂದು 25 ಸುತ್ತು, 30 ಸುತ್ತು, ಒಂದು 60 ಸುತ್ತು ಬರ್ಬೋದಾ? 60 ರೌಂಡ್ಸ್. ಆಫ್ಟರ್ 60 ರೌಂಡ್ಸ್ ಆಫ್ ಫೈರಿಂಗ್, ವಾಟ್ ದೇ ಹ್ಯಾವ್ ಲೆಫ್ಟ್? ನಥಿಂಗ್. 61ನೇ ಸುತ್ತಿಗೆ ಸರ್ಕಾರದ ಕಡೆಯಿಂದನೋ, ಪೊಲೀಸ್ ಕಡೆಯಿಂದನೋ, ಸೈನ್ಯದ ಕಡೆಯಿಂದನೋ ಬರುವಂಥ ಗುಂಡಿಗೆ ಅವನು ಎದೆ ಒಡ್ಡೋದು ಬಿಟ್ಬಿಟ್ಟು ಅವನ ಬಳಿ ಇನ್ನೇನು ಆಪ್ಷನ್ ಇಲ್ಲ. 50 ಗುಂಡು ನನ್ನ ಜೇಬಲ್ಲಿ ಇರುತ್ತೆ ರೀ, ಶೂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, 51ನೇ ಗುಂಡು ನನ್ನ ಬಳಿ ಇಲ್ಲ, ಪಕ್ಕದವನು ಕೇಳಿದ್ರು ಕೊಡಲ್ಲ. ಅವನ ಬಳಿನೂ 50 ಗುಂಡೆ ಅಲ್ವಾ ಇರೋದು. 51ನೇ ಗುಂಡಿಗೆ ಅವನ ಬಲಿ ಆಗ್ತಾನೆ, ಅವನು ಗನ್ ವರ್ಕ್ ಆಗಲ್ಲ ಆಗ. ಸೊ ಹಾಗಾದಾಗ ನಕ್ಸಲಿಸಮ್ನ ಅಂತ್ಯ ಇದೆಯಲ್ಲ, ನೀವು ಜಗತ್ತಲ್ಲಿ ಯಾವುದೇ ಶಸ್ತ್ರ ಹೋರಾಟ ನೀವು ಚೆಕ್ ಮಾಡ್ಕೊಳ್ಳಿ, ಒಂದು ಗುಂಪು, ಒಂದು ಪಡೆ ಏನೋ ದೊಡ್ಡ ಜಯಿಸ್ಬಿಟ್ಟಿದ್ರೆ ಅನ್ನೋದು ಬಹಳ ಅಪರೂಪ. ಅಥವಾ ಜಯಿಸಿದ್ರೂ ಆ ಜಯ ಇದೆಯಲ್ಲ ಅದು ಅಲ್ಪಕಾಲಿಕ ಅಥವಾ ಕ್ಷಣಿಕ ಅಂತ ಕರೀಬಹುದು. ನೋಡಿ, ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಲ್ಲಿ ಪತ್ತೆಯಾಗಿದೆ. ಇದು 6 ಪ್ರಮುಖ ಆಯುಧಗಳು ಸಿಕ್ಕಿದೆ. 150ಕ್ಕಿಂತ ಹೆಚ್ಚಿನ ಮದ್ದು ಗುಂಡುಗಳು. 30 ಗುಂಡು ಆಗಲ್ಲ, ಅದು ಒಬ್ಬೊಬ್ಬರಿಗೆ ಡಿವೈಡ್ ಮಾಡ್ಕೊಂಡು ಬಂದರೆ 30 ಸುತ್ತು ಬರಲ್ಲ. ಪೊಲೀಸ್ ಒಂದು ಪಡೆ ಹೋಗುತ್ತೆ, ANF ಒಂದು ಪಡೆ ಹೋಗುತ್ತೆ, ಅಗತ್ಯ ಬಿದ್ದರೆ ಸೈನ್ಯ ತರಿಸ್ಕೊಳ್ತಾರೆ, ಅವರು ಶುರು ಮಾಡ್ತಾರೆ. ಸೊ ಹೀಗಿದ್ದಾಗ ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳ ಕಾಲ, ಎಷ್ಟು ವರ್ಷಗಳ ಕಾಲ ಈ ಗೆರಿಲ್ಲಾ ಮಾದರಿ ಯುದ್ಧ ಮಾಡ್ತೀರಿ ನೀವು? ಸೋಕಾಲ್ಡ್ ಯುದ್ಧ ಅದಾಗಲ್ಲ. ಅದಕ್ಕೇ ಮುಖ್ಯವಾಹಿನಿಗೆ ಬಂದಾಗ ಇದರ ಒಂದು ಬದಲಾವಣೆ ಇರುತ್ತೆ. ನಿಮ್ಮದೇನು ವಿಚಾರಧಾರೆಗಳಿರ್ತಾವಲ್ವ, ನೀವು ಹೋರಾಟ ಮಾಡಿದಂಥ ಎಲ್ಲ ವಿಚಾರಗಳಲ್ಲೂ ಗೆಲ್ಲಲಾರಿರಿ. ಕೆಲವು ವಿಚಾರಗಳಾದರೂ ಗೆಲ್ಲಬಹುದಲ್ವಾ? 100% ರಿಸಲ್ಟ್ ಸಿಗಲ್ಲ ಅಲ್ವಾ ಅದರಲ್ಲಿ ಅನ್ನೋ ಒಂದು ವಿಚಾರಧಾರೆ ಇಟ್ಕೊಂಡೇ ಇಲ್ಲ ಒಂದು ಕಡೆ ಶರಣಾಗತರಾಗಿದ್ದಾರೆ. ಶರಣಾಗತರಾಗುವುದು ಬಿಟ್ಟು ಆಫ್ಟರ್ ವಿಕ್ರಮ್ ಗೌಡಾಸ್ ಎನ್ಕೌಂಟರ್ ದೇ ಹ್ಯಾವ್ ಲೆಫ್ಟ್ ವಿತ್ ನೋ ಆಪ್ಷನ್ ಅಟ್ ಆಲ್. ಇನ್ಯಾವುದೇ ಆಯ್ಕೆಗಳು ಈ ಜನರ ಮುಂದೆ ಇರಲಿಲ್ಲ. 150ಕ್ಕಿಂತ ಹೆಚ್ಚಿನ ಮದ್ದುಗುಂಡು, ಒಂದು 6 ಪ್ರಮುಖ ಗನ್ನುಗಳಿವೆ ಅಲ್ಲಿ. 2 ದಿನಗಳ ಹಿಂದಷ್ಟೇ ವೆಪನ್ಸ್ ಪತ್ತೆ ಕಾರ್ಯ, ಶಸ್ತ್ರಾಸ್ತ್ರಗಳ ಪತ್ತೆ ಹಚ್ಚುವಂಥ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಹೇಳಿದರು CM ಅವರು. ನಕ್ಸಲರು ಶಸ್ತ್ರಾಸ್ತ್ರವನ್ನು ಒಪ್ಪಿಸದ ವಿಚಾರವನ್ನು, ಏನು ರೀ ನಕ್ಸಲ್ ಬಂದು ಶರಣಾಗ್ಬಿಟ್ರು, ಕಡಲ್ ಚೆನ್ನಾಗಿ ಅವ್ರು ವೆಪನ್ ಇಟ್ಕೊಂಡಿದ್ದಾರೆ, ಮತ್ತು ಇನ್ಯಾರೋ ಹೋಗಿ ಶುರು ಮಾಡ್ತಾರೆ, ಇದೆಲ್ಲ ಇತ್ತಲ್ಲ, ಇದನ್ನು BJPಯವರು ಟೀಕಿಸಿದರು. ಶರಣಾಗತಿ ಪ್ರಕ್ರಿಯೆ ಪೂರ್ವ ನಿಯೋಜಿತ ಸ್ಟೇಜ್ ಶೋ, ಮೊದಲೆಲ್ಲ ಡಿಸೈಡ್ ಆಗಿಬಿಟ್ಟಿದ್ದು ಅಂತೇಳಿ ಸುನಿಲ್ ಕುಮಾರ್ ಟೀಕಿಸಿದರು. ಈಗ ನಕ್ಸಲರ ಶಸ್ತ್ರಾಸ್ತ್ರಗಳ ಪತ್ತೆಯಿಂದ BJPಗೆ ಟಕ್ಕರ್ ಕೊಡ್ತಾ ಇದ್ದಾರೆ.